ನಿಸರ್ಗ ರಮಣೀಯ ಕೊಡಗು ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಒಂದಾಗಿರುವ ಸೋಮವಾರಪೇಟೆ ಪ್ರಾಚೀನ ಇತಿಹಾಸವನ್ನು ಹೊಂದಿರುವ ಚಂದದ ಊರಾಗಿದೆ. ಕರ್ನಾಟಕದಲ್ಲಿಯೇ ಕಾಫಿ ಕೃಷಿಗೆ ಹೆಸರುವಾಸಿಯಾಗಿರುವ ಸೋಮವಾರಪೇಟೆ ಕೊಡಗು ಜಿಲ್ಲೆಯಲ್ಲಿ ಪ್ರಮುಖ ಕಾಫಿ ಕೇಂದ್ರವಾಗಿಯೂ ಗುರುತಿಸಿಕೊಂಡಿದೆ. ಸೋಮವಾರಪೇಟೆಯಲ್ಲಿ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಗುರುತಿಸಿಕೊಂಡಿರುವುದೇ ಭಕ್ತರ ಹೆಮ್ಮೆಯ ಶ್ರೀ ಸೋಮೇಶ್ವರ ದೇವಾಲಯ. ವಿಭೂಷಣ ಹೇಕಾರ ಪ್ರಿಯ ಈಶ ಶಿವ ಸಲಾಲಿತ ಅಂತಕನಾಶನ ಗೌರಿ ಸಮೇತ ಗಿರೀಶ ಶಿವ ಅಂಬರವಾಸ ಚಿದಂಬರ ನಾಯಕ ತುಂಬುರು ನಾರದ ಸೇವ್ಯ ಶಿವ ಆಹಾರ ಪ್ರಿಯ ಅಷ್ಟದಿಗೀಶ್ವರ ಯೋಗಿ ಹೃದಯ ಪ್ರಿಯ ವಾಸ ಶಿವ. ನಮ್ಮ ಸಮಾಜದಲ್ಲಿ ಹಿಂದಿನ ಕಾಲದಿಂದಲೇ ದೇವಾಲಯಗಳ ಅಸ್ತಿತ್ವ ಕಂಡುಬಂದಿತ್ತು. ದೇವರು ಮತ್ತು ಭಕ್ತರ ನಡುವೆ ಒಂದು ಭಾವಪೂರ್ಣ ಸಂಬಂಧ ಕಲ್ಪಿಸುವಲ್ಲಿ ದೇವಾಲಯಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಭಕ್ತರ ಕಷ್ಟ, ಕಾರ್ಪಣ್ಯ, ನೋವು, ನಲಿವನ್ನು ದೇವರೊಂದಿಗೆ ಮಾನಸಿಕವಾಗಿ ಹಂಚಿಕೊಳ್ಳುವಲ್ಲಿ ದೈವ ಸನ್ನಿಧಿಗಳು ಅತ್ಯಂತ ಅಗತ್ಯ. ಯಾವುದೇ ಊರಿನ ಪ್ರಗತಿ, ಶ್ರೇಯಸ್ಸಿನಲ್ಲಿ ಆ ಊರಿನ ದೇವಾಲಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಹಿನ್ನೆಲೆಯಲ್ಲಿಯೇ ಸೋಮವಾರಪೇಟೆಯಲ್ಲಿ ಶ್ರೀ ಸೋಮೇಶ್ವರ ದೇವಸನ್ನಿಧಿಯು ಮುಖ್ಯವಾಗುತ್ತದೆ. गिरीश नरेश परेश महेश विलेशय भूषण भो सांब सदा शिव शंभो शंकर शरणं मे तव चरणयुगम्. 105 ವರ್ಷಗಳ ಹಿಂದೆ ಅಂದರೆ 1919ರಲ್ಲಿ ಸೋಮವಾರಪೇಟೆಯ ಬ್ರಾಹ್ಮಣ ಸಮಾಜ ಸ್ಥಾಪನೆಯಾಯಿತು. ಇದೇ ಬ್ರಾಹ್ಮಣ ಸಮಾಜವು ಸೋಮವಾರಪೇಟೆಯಲ್ಲಿ 1944ರಲ್ಲಿ ಶ್ರೀ ಸೋಮೇಶ್ವರ ದೇವಾಲಯದ ಶಂಕುಸ್ಥಾಪನೆ ನೆರವೇರಿಸಿತು. 1949ರಲ್ಲಿ ದೇವಾಲಯದ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವ ನೆರವೇರಿತ್ತು. ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ 1872 ಶ್ರೀ ಮದ್ವಿರೋಧಿ ನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ಪಂಚಮಿ ಬುಧವಾರ ತಾರೀಖು 1/6/1949 ಪುಷ್ಯ ನಕ್ಷತ್ರದ ಶುಭ ಕರ್ಕಾಟಕ ಲಗ್ನ ಪ್ರಾತಃ ಕಾಲ 9:30 ಗಂಟೆಗೆ ಸಲ್ಲುವ ಶುಭ ಪುಷ್ಕರಾಂಶದಲ್ಲಿ ಸೋಮವಾರಪೇಟೆಯಲ್ಲಿ ನೂತನವಾಗಿ ಭಕ್ತಾದಿಗಳ ಉದಾರ ಸಹಾಯದಿಂದ ಕಟ್ಟಿಸಿದ ಶ್ರೀ ಸೋಮೇಶ್ವರ ದೇವಾಗಾರದಲ್ಲಿ ಶ್ರೀ ಶೃಂಗೇರಿ ಶ್ರೀ ಶ್ರೀ ಜಗದ್ಗುರು ಮಹಾಸ್ವಾಮಿಗಳವರು ಅನುಗ್ರಹಿಸಿ ದಯಪಾಲಿಸಿದ ಶ್ರೀ ಮಹಾದೇವ ಸ್ವಾಮಿ ಶಿವಲಿಂಗವು ಶ್ರೀ ಸೋಮೇಶ್ವರಾಭಿಧಾನದಿಂದ ವೈದಿಕ ಪ್ರತಿಷ್ಠಾ ವಿಧಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಎಂದು ಅಂದಿನ ಅಧ್ಯಕ್ಷರಾಗಿದ್ದ ಶ್ರೀ ಡಿ.ಸಿ. ಸಿದ್ದಣ್ಣನವರು ಮತ್ತು ಕಾರ್ಯದರ್ಶಿಯಾಗಿದ್ದ ಕೆ. ಚಂದ್ರಶೇಖರಯ್ಯನವರು ಮಾಹಿತಿ ದಾಖಲೆಯಲ್ಲಿ ತಿಳಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಸೋಮೇಶ್ವರ ಸನ್ನಿಧಿಯು
ಕೊಡಗಿನ ಅತ್ಯಂತ ಪ್ರಾಚೀನ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು ಎಂಬ ಹಿರಿಮೆಗೆ ಪಾತ್ರವಾಗಿದೆ. ದಿನನಿತ್ಯ ನೂರಾರು ಭಕ್ತರು ಶ್ರೀ ಸೋಮೇಶ್ವರನ ದೇವಸನ್ನಿಧಿಗೆ ಬಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಭಕ್ತರ ಪಾಲಿಗೆ ಸೋಮೇಶ್ವರನ ಸನ್ನಿಧಿ ನೆಮ್ಮದಿ ನೀಡುವ ಕೇಂದ್ರವೂ ಆಗಿದೆ. ಸೋಮವಾರಪೇಟೆಯಲ್ಲಿ ಶ್ರೀ ಸೋಮೇಶ್ವರ ಸನ್ನಿಧಿ ಸ್ಥಾಪಿತವಾದ ಕಥೆಯು ಕುತೂಹಲಕಾರಿಯಾಗಿದೆ. ವಂದೇ ದೇವೋಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕವಹಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮಾನ್ ಮಹಾದೇವಾಯ. ಕೊಡಗು ಜಿಲ್ಲಾ ಸೋಮವಾರಪೇಟೆ ತಾಲೂಕಿನಲ್ಲಿ ಲೋಕಸೇವಾ ಪಾರಾಯಣಿ ಆಗಿರತಕ್ಕಂಥ ದೊಡ್ಡ ಮನೆ ಡಿ ಸಾಕಮ್ಮನವರು ತನ್ನ ಬಂಗ್ಲೆಗೆ ಶೃಂಗೇರಿ ಜಗದ್ಗುರುಗಳಾಗಿರತಕ್ಕಂಥ ಚಂದ್ರಶೇಖರ ಭಾರತಿ ತೀರ್ಥರನ್ನು ಆವಾಹನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಕೇಳಿದರು. ಸಾಕಮ್ಮನವರೇ, ನಾವು ನಿಮ್ಮ ಊರಿಗೆ ಬರ್ತೇವೆ, ಅಲ್ಲಿ ಈಶ್ವರ ಆಲಯ ಉಂಟಾ ಎಂಬುದಾಗಿ ಕೇಳಿದರು. ಆಗ ಸಾಕಮ್ಮನವರು ಹೇಳಿದರು, ಅಲ್ಲಿ ಈಶ್ವರ ಆಲಯ ಇಲ್ಲ, ಬಸವೇಶ್ವರ ದೇವಾಲಯ ಇದೆ ಎಂಬುದಾಗಿ. ಆಗ ಹೇಳಿದರು, ನಾನು ಈಶ್ವರನ ಸಾನ್ನಿಧ್ಯ ಅಂದರೆ ಸೃಷ್ಟಿಕರ್ತನಾಗಿರತಕ್ಕಂಥ ಬ್ರಹ್ಮ, ಪಾಲನಾಕರ್ತನಾಗಿರತಕ್ಕಂಥ ವಿಷ್ಣು, ಲಯಕರ್ತನಾಗಿರತಕ್ಕಂಥ ರುದ್ರನ ಸಾನ್ನಿಧ್ಯದಲ್ಲಿ ಇರತಕ್ಕಂಥ ಸ್ಥಳಕ್ಕೆ ನಾನು ಆಗಮಿಸ್ತೇನೆ ವಿನಃ ರುದ್ರನ ಸಾನ್ನಿಧ್ಯ ಇಲ್ಲದೆ ಇರತಕ್ಕಂಥ ಜಾಗಕ್ಕೆ ನಾನು ಬರುವುದಿಲ್ಲ ಎಂಬ ಚಿಂತನೆಯನ್ನು ಕೊಟ್ಟು ಅವರಿಗೆ ಫಲಮಂತ್ರಾಕ್ಷತೆಯನ್ನು ಆಶೀರ್ವಾದ ಮಾಡಿ, ನೀನು ಆ ಸ್ಥಳದಲ್ಲಿ ಒಂದು ಈಶ್ವರನ ಆಲಯವನ್ನು ನಿರ್ಮಾಣ ಮಾಡು, ನಿನಗೆ ಶಕ್ತಿ ಇದೆ, ಇದರಿಂದ ಮುಂದೆ ನಿನ್ನ ಸಂಸಾರಕ್ಕೆ, ನಿನ್ನ ದೊಡ್ಡ ಮನೆಗೆ ಒಂದು ಶ್ರೇಯಸ್ಸು ಅಭಿವೃದ್ಧಿ ಉಂಟಾಗ್ತದೆ ಎಂಬ ಚಿಂತನೆಯನ್ನು ಕಲ್ಪಿಸಿ ಆಶೀರ್ವದಿಸಿ ಕಳಿಸಿದರು. ಹಾಗಾಗಿ ಡಿ ಸಾಕಮ್ಮನವರು ತಾನು ವಾಸವಾಗಿರತಕ್ಕಂಥ ಈ ಸ್ಥಳವನ್ನು ದಾನವಾಗಿ ಕೊಡ್ತೇನೆ, ಈ ಸ್ಥಳದಲ್ಲೇ ಈಶ್ವರನ ಆಲಯವನ್ನು ನಿರ್ಮಾಣ ಮಾಡಬೇಕು ಎಂಬತಕ್ಕಂಥ ಚಿಂತನೆಯನ್ನು ಮಾಡಿ ಸಂಕಲ್ಪ ಭರಿತರಾಗಿ ಬಂದರು. ಹಾಗೆ ಅವರ ಒಂದು ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿರತಕ್ಕಂಥ ಕೆ ಚಂದ್ರಶೇಖರಯ್ಯ
ಅವರ ಒಂದು ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕೆಂಬ ಚಿಂತನೆಯನ್ನು ನಡೆಸಿ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿರತಕ್ಕಂಥ ಕಾಲದ ಅವಧಿಯಲ್ಲಿ ಕೆ ಚಂದ್ರಶೇಖರಯ್ಯನವರು ಅವರು ಕೊಟ್ಟಂಥ ಈ ಒಂದು ಕೆಲಸವನ್ನು ನಿಷ್ಪಕ್ಷಪಾತವಾಗಿ ನಿರ್ವಹಿಸಿಕೊಟ್ಟಿದ್ದಲ್ಲದೆಯೇ ತನ್ನ ಮಕ್ಕಳಾದಂತಹ ಗಣೇಶು ಹಾಗೂ ದಿವಾಕರು ಮತ್ತು ಪ್ರೇಮಲತಾ ಮನೋರಮ್ಮ ಇವರ ಸಹಕಾರ ಹಾಗೂ ಮೊಮ್ಮಕ್ಕಳಾಗಿರತಕ್ಕಂಥ ಚಿತ್ರ ಮತ್ತು ಚಾಂದು ಇವರನ್ನು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ ಅರಮನೆಯಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡಿ ಶಿವತಾಂಡವ ನೃತ್ಯವನ್ನು ನಡೆಸಿ ಊರಿನಲ್ಲಿ ಶಿವತಾಂಡವ ನೃತ್ಯವನ್ನು ಮಾಡಿ ಗಳಿಸಿರತಕ್ಕಂಥ ಹಣವನ್ನು ತಂದು ಈ ಒಂದು ದೇವಾಲಯವನ್ನು ಅವತ್ತಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ ಅವರು ಒಂದು ಬ್ರಾಹ್ಮಣ ಸಮಾಜ 1919 ಇಸ್ವಿಯಲ್ಲಿ ಸೋಮವಾರಪೇಟೆಯಲ್ಲಿ ಈ ಬ್ರಾಹ್ಮಣ ಸಮಾಜ ಎಂಬತಕ್ಕಂಥದ್ದು ಸ್ಥಾಪನೆ ಆಗಿದ್ದು ನಂಜನ್ ಶಾನ್ಭೋಗ್ರ ತಲೆಯಲ್ಲಿ. ಆದ್ದರಿಂದ ಬ್ರಾಹ್ಮಣ ಸಮಾಜ ಉಳಿಬೇಕು, ಸಮಾಜ ಬಾಂಧವರೆಲ್ಲರೂ ಒಟ್ಟಿಗೆ ಆಗಬೇಕು, ಈಶ್ವರ ದೇವಾಲಯ ನಿರ್ಮಾಣ ಮಾಡಬೇಕು ಎಂಬತಕ್ಕಂಥ ಚಿಂತನೆಯನ್ನು ನಡೆಸಿ ತನ್ನ ಮಕ್ಕಳನ್ನು ಮುಂಭಾಗಕ್ಕೆ ಇಟ್ಟುಕೊಂಡು ಅವರ ಪರಿಶ್ರಮದಿಂದ ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಆಯಿತು. 1944 ಇಸ್ವಿಯಲ್ಲಿ ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ಆಯಿತು. ಅದೇ ಪ್ರಕಾರತೆಯಲ್ಲಿ ಏಳುಮಲೆ ಎಂಬತಕ್ಕಂಥ ತಮಿಳಿಯನ್ಸು ಒಬ್ಬ ವ್ಯಕ್ತಿಯ ಸಹಕಾರ ಹಾಗೂ ಅವನ ಒಂದು ಭಕ್ತಿ. ಯಾಕೆಂದರೆ ಅವನೊಬ್ಬ ಗಾರೆ ಕೆಲಸನಾಗಿ ಬಂದು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಸೇರಿರತಕ್ಕಂಥದ್ದು. ಆದರೆ ಪ್ರತಿಯೊಂದು ಇಷ್ಟು ದೊಡ್ಡ ಬಿಟ್ಟ ಹಾಗೂ ಇಷ್ಟು ದೊಡ್ಡ ಕೌಕೋಲ್ಗಳನ್ನು ಕುಯ್ಯಲಿಕ್ಕೂ ಸಮೇತ ಏಕ ಮರವನ್ನು ಉಪಯೋಗಿಸಿ ಅವನು ತಮಿಳುನಾಡಿಂದ ಜನರನ್ನು ಕರೆಸಿ ಆ ಒಂದು ಸಂಪಿಗೆ ಮರವನ್ನು ಕುಯಿಸಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಮೂಲ ಪುರುಷ ಅಂದರೆ ಏಳುಮಲೆ ಅನ್ನತಕ್ಕಂಥವನು. ಆದ್ದರಿಂದ 44 ಇಸ್ವಿಯಲ್ಲಿ ಈ ದೇವಸ್ಥಾನ ಕಟ್ಟಲಿಕ್ಕೆ ಪ್ರಾರಂಭ ಆಯಿತು. 1/6/1949 ಇಸ್ವಿಯಲ್ಲಿ ದೇವಾಲಯವು ಪ್ರತಿಷ್ಠಾಪನೆಗೊಂಡಿದೆ ಹಾಗೂ ಬ್ರಹ್ಮಕಳಶವನ್ನು ಮಾಡಬೇಕೆಂಬುದಾಗಿ ಚಿಂತನೆಯನ್ನು ನಡೆಸಿ ಜಗದ್ಗುರುಗಳ ಸಾನ್ನಿಧ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಜಗದ್ಗುರುಗಳು ಹೇಳಿದ್ದಾರೆ, ನಿನಗೆ ಬೇಕಾಗಿರತಕ್ಕಂಥ ವಿಗ್ರಹಗಳು ಯಾವ ರೂಪದಲ್ಲಿ ಕೆತ್ತಲ್ಪಟ್ಟಿದೆ, ಯಾವ ರೂಪದಲ್ಲಿ ನಿರ್ಮಾಣ ಆಗಿದೆ, ಅಲ್ಲಿಗೆ ಯಾವ ಲಿಂಗವನ್ನು ಸ್ಥಾಪನೆ ಮಾಡ್ತೀರಿ ಎಂಬತಕ್ಕಂಥ ಚಿಂತನೆಯನ್ನು ನಡೆಸಬೇಕಾದ್ರೆ ಡಿ ಸಿದ್ದಣ್ಣವರು, ಸಾಕಮ್ಮನವರ ಭಾವನವರ ಮಗ ಡಿ ಸಿದ್ದಣ್ಣನವರು ದೇವಸ್ಥಾನಕ್ಕೆ ಬೇಕಾಗಿರತಕ್ಕಂಥ 13 ವಿಗ್ರಹಗಳನ್ನು ನಾನು ನನ್ನ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿಕೊಡ್ತೇನೆ ಅನ್ನತಕ್ಕಂಥದ್ದು ಸೂಚನೆಗೆ ಕೊಟ್ಟಾಗ ಭಾರತೀ ತೀರ್ಥರು ಹೇಳ್ತಾರೆ ಅದು ಸೋಮನಾಥ ಕಲ್ಲಿನಿಂದನೇ ಆಗಬೇಕು, ಕೃಷ್ಣಶಿಲೆಯಿಂದ ಆಗಬಾರ್ದು ಅಂತ. ಹಾಗಾಗಿ ಸೋಮನಾಥ ಕಲ್ಲಿನಿಂದ HD ಕೋಟೆಯಿಂದ ಕಲ್ಲನ್ನು ತರಿಸಿ ಅದನ್ನು ಮೈಸೂರಿನಲ್ಲಿ ಕೆತ್ತಿಸಲ್ಪಡ್ತದೆ. ಇದು ಕೃಷ್ಣಶಿಲೆ ವಿಗ್ರಹಗಳಲ್ಲ, ನಾಗನ ಕಲ್ಲು ಬಿಟ್ಟು ಬಾಕಿ ಒಳಗಡೆ ಇರತಕ್ಕಂಥ 13 ವಿಗ್ರಹಗಳು ಸಹ ಸೋಮನಾಥ ಕಲ್ಲಿನಿಂದ ಕೆತ್ತಲ್ಪಟ್ಟಿರತಕ್ಕಂತಹ ವಿಗ್ರಹಗಳು. ಅದೇ ರೀತಿಯಲ್ಲಿ ಒಳಗಡೆ ಲಿಂಗವನ್ನು ನಾನೇ ಮಾಡಿಸ್ತೇನೆ ಅಂತ ಕೇಳ್ತಾರೆ. ಆಗ ಚಂದ್ರಶೇಖರ ಭಾರತೀ ತೀರ್ಥರು ಹೇಳ್ತಾರೆ, ನಾನು ಕಾಶಿ ಗಂಗೆಯಲ್ಲಿ ಸ್ನಾನ ಮಾಡತಕ್ಕಂಥ ಕಾಲದ ಅವಧಿಯಲ್ಲಿ ನನ್ನ ಕೈಗೆ ಸಿಕ್ಕಿರತಕ್ಕಂಥ ಲಿಂಗು ಮಹದೇಶ್ವರ ಲಿಂಗು ಆಗಿದೆ. ಆ ಮಹದೇಶ್ವರ ಸ್ಫಟಿಕ ಲಿಂಗುವನ್ನು ನಾನು ತಂದು ಪ್ರತಿಷ್ಠಾಪನೆ ಮಾಡಿ ಅದನ್ನು ಸೋಮೇಶ್ವರ ನಾಮಾಂಕಿತವಾಗಿ ನಾನು ನಿರೂಪಿಸಿ ಕೊಡ್ತೇನೆ ಎಂಬುದಾಗಿ ಸಾಕಮ್ಮನವರಿಗೆ ಧೈರ್ಯವನ್ನು ಕೊಡ್ತಾರೆ. ಹಾಗಾಗಿ ಒಳಭಾಗದಲ್ಲಿ ಪ್ರತಿಷ್ಠಾಪನೆಗೊಂಡಿರತಕ್ಕಂಥ ಸ್ಫಟಿಕ ಲಿಂಗು ಅದು ಮಹದೇಶ್ವರ ನಾಮಾಂಕಿತ ಸೋಮೇಶ್ವರ. ಯಾಕೆಂದರೆ ಸೋಮವಾರಪೇಟೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರತಕ್ಕಂಥ ಲಿಂಗುವಿಗೆ ಸೋಮೇಶ್ವರ ಎಂಬತಕ್ಕಂಥ ನಾಮಕರಣವನ್ನು ಮಾಡಲ್ಪಟ್ಟಿರತಕ್ಕಂಥದ್ದು ಚಂದ್ರಶೇಖರ ಭಾರತೀ ತೀರ್ಥರು. ಆದ್ದರಿಂದ ಅವರ ಒಂದು ಪಾದಸ್ಪರ್ಶ, ಅವರ ಒಂದು 5 ದಿವಸದ ಇಲ್ಲಿ ವಾಸದ ದಿವಸಗಳಲ್ಲಿ ಪ್ರತಿಷ್ಠಾಪನೆಗೊಂಡು ಈ ದೇವಾಲಯವು ಬ್ರಹ್ಮಕಳಶವನ್ನು ಆಚರಿಸಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಆಚರಿಸಲ್ಪಟ್ಟಿರತಕ್ಕಂಥ ಪ್ರಧಾನ ದೇವರೇ ಸೋಮೇಶ್ವರ, ಪರಿವಾರ ದೇವರು ಮಹಾಗಣಪತಿ, ಶಕ್ತಿ ಪಾರ್ವತಿ ಹಾಗೂ ಆದಿತ್ಯಾದಿ ನವಗ್ರಹ ದೇವತೆಗಳು ಹಾಗೂ ವಾಸುಕಿ ಸುಬ್ರಹ್ಮಣ್ಯನು ಪರಿವಾರ ದೇವರುಗಳಾಗಿರುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಗಳಿಗೆ ಇರತಕ್ಕಂಥ ವಿಘ್ನಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಎಷ್ಟೋ ಜನರು ನನಗೆ ಈ ಕೆಲಸ ಆಗಿಲ್ಲ, ಆ ಕೆಲಸ ಆಗಿಲ್ಲ, ಗಣಪತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಪ್ರಸಾದವನ್ನು ಕೊಡಿ ಎಂಬ ಚಿಂತನೆಯನ್ನು ನಡೆಸಿ ಗಣಪತಿಯ ಸಾನ್ನಿಧ್ಯಕ್ಕೆ ಬಂದು ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರ ಕಾರ್ಯಕ್ಕೆ ಇರತಕ್ಕಂಥ ವಿಘ್ನಗಳು ನಿವಾರಣೆಯಾಗಿ ನಿರ್ವಿಘ್ನತಾಪೂರ್ವಕವಾಗಿ ಸಾಂಗತಾಪೂರ್ವಕವಾಗಿ ಕಾರ್ಯವನ್ನು ನೆರವೇರಿಸಿಕೊಡ್ತಾನೆ ಅಂತ ಭಕ್ತಾದಿಗಳು ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ಬರತಕ್ಕಂತಹ ಸಂಕಷ್ಟಿಯ ದಿವಸ ಅವರ
ಪ್ರಾರ್ಥನೆ ಹರಿಕೆ ಏನಿದೆ ಅದನ್ನು ಈಡೇರಿಸಿಕೊಂಡು ಬರ್ತಾರೆ. ಹಾಗಾಗಿ ಗಣಪತಿಗೆ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚೌತಿಯ ದಿವಸದಲ್ಲಿ ಆ ಸಂಕಷ್ಟರ ಮಹಾಗಣಪತಿ ಪೂಜೆ ವಿಶೇಷವಾಗಿ ನಡೆಯತಕ್ಕಂಥದ್ದು. ಹಾಗೂ ಭಕ್ತರ ಇಷ್ಟ ಕಾಮ್ಯಾರ್ಥ ಅವರವರ ಒಂದು ಪ್ರಾರ್ಥನೆಗೆ ಈ ದಿವಸ ನನ್ನ ಒಂದು ಹುಟ್ಟಿದ ಹಬ್ಬ, ಈ ದಿವಸ ನನ್ನ ಒಂದು ಮದುವೆಯಾದ ದಿವಸ ಎಂಬತಕ್ಕಂಥ ಚಿಂತನೆಯನ್ನು ನಡೆಸಿ ಗಣಪತಿಯ ಸಾನ್ನಿಧ್ಯದಲ್ಲಿ ಪೂಜೆ ಆಗತಕ್ಕಂಥದ್ದು ವಿಶೇಷವಾಗಿ ಕಾಣ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಪರಿವಾರ ದೇವರು ಶಕ್ತಿ ಪಾರ್ವತಿ. ಆದ್ದರಿಂದ ಶಕ್ತಿ ಪಾರ್ವತಿಗೆ ಆಷಾಢ ಮಾಸದಲ್ಲಿ ಬರತಕ್ಕಂಥ 4 ಶುಕ್ರವಾರಗಳು ವಿಶೇಷವಾಗಿ ಪೂಜೆ, ಅಭಿಷೇಕ ಇತ್ಯಾದಿಗಳು ಆಗ್ತದೆ. ಮಾತಾ ಬಳಗ ಮತ್ತು ದೇವಿ ಬಳಗದಿಂದ ವಿಶೇಷವಾಗಿರತಕ್ಕಂಥ ನಾಮ ಸಂಕೀರ್ತನೆಯನ್ನು ಮಾಡಿ ಅವರು ದೀಪಾರಾಧನೆಯ ಪೂರಕವಾಗಿರತಕ್ಕಂಥ ಪೂಜೆಯನ್ನು ಸಲ್ಲಿಸ್ತಾರೆ. ಅದೇ ರೀತಿಯಲ್ಲಿ ಶರನ್ನವರಾತ್ರಿ ಪೂಜಾ ಮಹೋತ್ಸವದಲ್ಲಿ ಆಶ್ವೀಜ ಮಾಸದಲ್ಲಿ ಬರತಕ್ಕಂತಹ ಶರನ್ನವರಾತ್ರಿ ಪೂಜಾ ಮಹೋತ್ಸವ 9+1 10 ದಿವಸ ಆ ಶಕ್ತಿ ಪಾರ್ವತಿಗೆ ವಿಶೇಷವಾಗಿರತಕ್ಕಂಥ ಅಲಂಕಾರ ಸೇವೆ, ವಿಶೇಷವಾಗಿರತಕ್ಕಂಥ ಪೂಜೆ, ರಂಗಪೂಜೆ, ಉಯ್ಯಾಲೋತ್ಸವ, ಆವರಣೋತ್ಸವ, ಅದೇ ರೀತಿಯಲ್ಲಿ ಪ್ರತಿನಿತ್ಯ ನಡೆಯತಕ್ಕಂಥ ಅಭಿಷೇಕ ಇತ್ಯಾದಿಗಳನ್ನು ನಡೆಸಿ ಅಲಂಕಾರ ಸೇವೆಯೂ ಸಹ ದೇವಿ ಸ್ವೀಕಾರವನ್ನು ಮಾಡ್ತಾಳೆ. ಅದೇ ರೀತಿಯಲ್ಲಿ 10ನೇ ದಿವಸದಲ್ಲಿ ಆ ಒಂದು ಶಿವರಾತ್ರಿ ನವರಾತ್ರಿ ಪೂಜಾ ಮಹೋತ್ಸವದ ಅಂಗವಾಗಿ ದೇವರ ಉತ್ಸವ ಮೂರ್ತಿಯನ್ನು ಪೇಟೆಯಲ್ಲಿ ಇರತಕ್ಕಂಥ ಬೀದಿಗಳಲ್ಲಿ ವೈಭವ ಪೂರಕವಾಗಿರತಕ್ಕಂಥ ಮೆರವಣಿಗೆಯನ್ನು ನಡೆಸಿ ಆ ಆನೆಕೆರೆಯಲ್ಲಿ ಬನ್ನಿ ಸ್ನೇಹಜೋತಕವಾಗಿರತಕ್ಕಂಥ ಬನ್ನಿಯನ್ನು ಕಳೆದು ಆ ಉತ್ಸವ ಮೂರ್ತಿ ಅಂದರೆ ಮಣ್ಣಿನಿಂದ ಮೃತ್ತಿಕಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತೇವೆ. ಆ ಮೃತ್ತಿಕಾ ವಿಗ್ರಹವನ್ನು ನೀರಿನಲ್ಲಿ ವಿಸರ್ಜನೆಯನ್ನು ಮಾಡಿ ಬಂದು ಉತ್ಸವ ಮೂರ್ತಿ ಒಳಗಡೆ ಪ್ರಾಣ ಪ್ರತಿಷ್ಠಾಪನೆಗೊಂಡಿರತಕ್ಕಂಥ ಉತ್ಸವ ಮೂರ್ತಿಗೆ ಶಯನಿವಾಸವನ್ನು ಮಾಡಿ ಬಿಡತಕ್ಕಂಥ ಕಾರ್ಯಗಳು ನಡೀತದೆ. ಅದೇ ರೀತಿಯಲ್ಲಿ ಈ ಒಂದು ಶಕ್ತಿ ಪಾರ್ವತಿ ಸಾನ್ನಿಧ್ಯದಲ್ಲಿ, ಸೋಮೇಶ್ವರನ ಸಾನ್ನಿಧ್ಯದಲ್ಲಿ ನಡೆಯತಕ್ಕಂಥ ವೈಭವ ಪೂರಕವಾಗಿರತಕ್ಕಂಥ ಹಬ್ಬ ಹರಿದಿನಗಳಲ್ಲಿ ಪ್ರಥಮದಲ್ಲಿ ಬ್ರಾಹ್ಮಣ ಸಮಾಜದಿಂದ ಉಪಕರ್ಮ ನಡೀತದೆ. ಅವರವರ ಮನೆಯಲ್ಲಿ ಅವರವರು ಯಜ್ಞೋಪವೀತವನ್ನು ಹಾಕಿಕೊಳ್ಳುವ ಬದಲಿಗೆ ಸಾಮೂಹಿಕವಾಗಿ ಒಟ್ಟಿಗೆ ಸೇರಿ ಮಾಡತಕ್ಕಂಥ ಒಂದು ಉಪಕರ್ಮದಲ್ಲಿ ಶಕ್ತಿ ಇರ್ತದೆ ಎಂಬತಕ್ಕಂಥ ಚಿಂತನೆಯನ್ನು ನಡೆಸಿ ಆ ಸಾಮೂಹಿಕವಾಗಿ ನಡೆಯತಕ್ಕಂಥ ಈ ಒಂದು ಉಪಕರ್ಮವು ವಿಶೇಷವಾಗಿರ್ತದೆ. ಅದೇ ದಿವಸ ವಾರ್ಷಿಕ ಮಹಾಸಭೆ, ಅದೇ ರೀತಿಯಲ್ಲಿ ಆ ದಿವಸ ಸಮಾಜ ಬಾಂಧವರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಏರ್ಪಾಡು ಇರ್ತದೆ. ಈ ರೀತಿ ಸೋಮವಾರಪೇಟೆಯಲ್ಲಿ ಸ್ಥಾಪಿತವಾದ ಶ್ರೀ ಸೋಮೇಶ್ವರನ ಸನ್ನಿಧಿ ಅಂದಿನಿಂದ ಇಂದಿನವರೆಗೂ ಸರ್ವಧರ್ಮೀಯರ, ಸರ್ವಭಕ್ತರ ಆರಾಧನೆಯ ನೆಲೆಯಾಗಿ ಹೆಸರುವಾಸಿಯಾಗಿದೆ. ಈ ದೇವಾಲಯದಲ್ಲಿ ಸೋಮೇಶ್ವರನೇ ಪ್ರಧಾನ ದೇವರಾಗಿ ಪೂಜಿಸಲ್ಪಡುತ್ತಿದ್ದಾನೆ. ಶ್ರೀ ಮಹಾಗಣಪತಿ, ಶ್ರೀ ಶಕ್ತಿ ಪಾರ್ವತಿ ಕೂಡ ದೇವಾಲಯದಲ್ಲಿರುವುದು ಮತ್ತೊಂದು ವಿಶೇಷ. ಇದರೊಂದಿಗೆ ನವದೇವತೆಗಳು ದೇವಾಲಯದ ಆವರಣದಲ್ಲಿ ಸುಬ್ರಹ್ಮಣ್ಯ ಪರಿವಾರ ದೇವರಾಗಿದೆ. 15 ನಾಗನ ಕಲ್ಲುಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಶ್ರೀ ಸೋಮೇಶ್ವರ ದೇವಾಲಯ ತಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತಾ ಬಂದಿದೆ ಎಂದು ಈ ದೇವಾಲಯದ ಅನೇಕ ಭಕ್ತರು ಹೆಮ್ಮೆಯಿಂದ ಸ್ಮರಿಸಿಕೊಳ್ಳುತ್ತಾರೆ. ಇಲ್ಲೇ ಸೋಮೇಶ್ವರ ಕೃಪೆಯಿಂದ ನಮ್ದು ಇಲ್ಲೇ ಮದುವೆ ಆಗಿದೆ. ನಮಗೆ 2 ಮಕ್ಕಳಿದ್ದಾರೆ. ಈ ದೇವರ ಕೃಪೆಯಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ಆದರೆ ತುಂಬ ಶಕ್ತಿ ಇದೆ ಸೋಮೇಶ್ವರ ಸ್ವಾಮಿಗೆ. ಈ ಸೋಮವಾರಪೇಟೆಯಲ್ಲಿ ಈ ಸೋಮೇಶ್ವರ ದೇವಸ್ಥಾನ ಇರೋದು ನಮ್ಮ ಒಂದು ಭಾಗ್ಯ, ಮತ್ತು ನಾವು ಮಾಡಿದ ಪುಣ್ಯ. ನಾವು ಇಲ್ಲಿ ಜನಿಸಿ ಈ ದೇವ್ರ ಕೃಪೆಯಲ್ಲಿ ಇರೋದು ನಮ್ಮ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮಗೆ ತುಂಬ ಒಳ್ಳೆಯದಾಗುಂಟು. ನನಗಿಬ್ಬರು ಮಕ್ಕಳಿದ್ದಾರೆ. ಆ ಮಕ್ಕಳು ಸಹ ಇಲ್ಲೇ ಇದ್ದಾರೆ. ಅವ್ರಿಗೂ ಸಹ ಒಳ್ಳೆಯದಾಗಿದೆ. ನಾವು ಯಾವತ್ತೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಹುಣ್ಣಿಮೆ ಪೂಜೆ, ಸಂಕಷ್ಟ ಚೌತಿ ಮತ್ತು ನವರಾತ್ರಿ ಪೂಜೆ, ಪ್ರತಿಯೊಂದು ಪೂಜೆಯಲ್ಲೂ ಪ್ರತಿಯೊಂದರಲ್ಲೂ ಬಂದು ನಾವು ಭಾಗಿಯಾಗ್ತೀವಿ. ಈ ದೇವರ ಅನುಗ್ರಹದಿಂದ ನಮ್ಮ ತಂದೆಗೆ ಮೊದಲಿಗೆ ಹುಷಾರು ತಪ್ಪಿತ್ತು. ಅದನ್ನು ನಾವು ಕೇಳ್ಕೊಂಡ್ವಿ. ನಾವು ಇನ್ನೂ ಸಂಸಾರದಲ್ಲಿ ಸೆಟ್ಲಾಗಿರಲಿಲ್ಲ. ಆಗ ದೇವರನ್ನು ಕೇಳ್ಕೊಂಡೆ, ನಮ್ಮ ತಂದೆಗೆ ಆರೋಗ್ಯವನ್ನು ಕರುಣಿಸ್ಕೊಡು, ನಮಗೆ ಇರೋ ತನಕ ನಮ್ಮ ತಂದೆ ತಾಯಿ ಸೇವೆ ಮಾಡುವಂಥ ಭಾಗ್ಯ ಕೊಡು ಅಂತ ಕೇಳ್ಕೊಂಡಿದ್ದೆ. ಸ್ವಾಮಿ ನೆರವೇರಿಸ್ತಾ ನನ್ನ ಮದುವೆನೂ ಮಾಡಿದ. ನನಗೊಂದು ಮಗಳು, ಅಳಿಯ, ಮೊಮ್ಮಗನ ಒಳ್ಳೆ ಜನನ ಕರುಣಿಸ್ಕೊಟ್ಟಿದ್ದಾನೆ. ಈ ದೇವಸ್ಥಾನ ನಾವು ಯಾವಾಗಲೂ ವರ್ಷ ಇಡೀ ಬರ್ತೀವಿ. ಇಲ್ಲಿ ನಾವು ನೆನೆಸ್ಕೊಂಡಿದ್ದೆಲ್ಲ ಆಗ್ತಾಯಿದೆ. ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಯಾವಾಗ ಧನುರ್ಮಾಸ ಅದು ಇದೆಲ್ಲ ಪೂರ್ತಿ ನಾವು ತಿಂಗಳಿಗೆ ಪೂಜೆ ಮಾಡ್ತೀವಿ.
ನಮಗೆಲ್ಲ ಒಳ್ಳೆಯದಾಗಿದೆ. ನಮಗೆ ಎಲ್ಲ ರೀತಿಯಿಂದಲೂ ಈ ದೇವಸ್ಥಾನದಿಂದ ಒಳ್ಳೆಯದಾಗಿದೆ. ಈ ಸೋಮೇಶ್ವರ, ಶಕ್ತಿ ಪಾರ್ವತಿ, ಮಹಾಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ನವಗ್ರಹ ಎಲ್ಲ ಪೂಜೆಗಳನ್ನು ನಾವು ಭಾಗವಹಿಸ್ತೀವಿ. ಇಲ್ಲಿನ ಆಡಳಿತ ಮಂಡಳಿ ಅಧ್ಯಕ್ಷರು ಎಲ್ಲರೂ ನಮಗೆ ತುಂಬ ಸಹಕಾರ ನೀಡ್ತಿದ್ದಾರೆ. ನಮ್ಮ ಇಲ್ಲಿನ ಅರ್ಚಕರು ಅಷ್ಟೇ ನಮಗೆ ಎಲ್ಲ ಭಜನೆಗಳನ್ನ ಹೇಳ್ಕೊಡೋದು ಎಲ್ಲ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಏನೇ ಹರಕೆಗಳನ್ನ ಕಟ್ಕೊಂಡ್ರೂ ಆದಷ್ಟು ಬೇಗ ಒಂದು ತಿಂಗಳೊಳಗಡೆ ಆ ಹರಕೆಗಳು ಫಲಿಸ್ತವೆ. ಯಾವುದೇ ಹರಕೆ ಕಟ್ಕೊಂಡ್ರು ನನಗೆ ಹುಷಾರಿರಲಿಲ್ಲ, ತುಂಬ ಹುಷಾರಿರಲಿಲ್ಲ. ನನಗೆ ಒಂದು ಸಲ ಡಾಕ್ಟ್ರ್ ಹೇಳಿದ್ರು ನಿಮಗೆ ಏನೋ ಒಂದು ಇದೆ ಅಂತೇಳಿ. ನಾನು ಇಲ್ಲಿ ಹರಕೆ ಮಾಡ್ಕೊಂಡು ನಾನು ಹೋಗಿ ಇನ್ನೊಂದು ಸಲ ತೋರಿಸ್ಬೇಕಾದ್ರೆ ನನಗೆ ಏನೂ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ತುಂಬ ನಂಬ್ತೀನಿ ಈ ದೇವ್ರನ್ನ. ನಮ್ಮ ಈ ಸೋಮೇಶ್ವರ ದೇವಾಲಯದ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಆಚರಿಸಲು ಸಂತೋಷವನ್ನು ಪಡುತ್ತೇನೆ. ಈ ಭಾಗ್ಯ ನಮಗೆ ದೊರಕಿರುವುದು ತುಂಬ ಖುಷಿಯನ್ನು ತಂದಿರುತ್ತದೆ. ಅದೇ ರೀತಿ ಈ ಮಹೋತ್ಸವವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆಚರಿಸಲು ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ. ಹಾಗೆಯೇ ಈ ಸೋಮೇಶ್ವರ ದೇವಾಲಯದ ಮುಂದೆ ಅಭಿವೃದ್ಧಿಪಡಿಸಲು ತಮ್ಮೆಲ್ಲರ ಸಹಕಾರವನ್ನು ತಮ್ಮಲ್ಲಿ ಕೋರುತ್ತೇನೆ. ಶ್ರೀ ಸೋಮೇಶ್ವರ ದೇವಾಲಯದ ಮುಂಬದಿಯಲ್ಲಿಯೇ ಹುಲಿಯ ಮೇಲೆ ಹಸನ್ಮುಖನಾಗಿ ವಿರಾಜಮಾನನಾಗಿರುವ ಅತ್ಯಾಕರ್ಷಕವಾದ ಶಿವನ ಪ್ರತಿಮೆ ಇದೆ. ದಾವಣಗೆರೆಯ ಕಲಾವಿದ ಶ್ರೀನಿವಾಸ್ ರೂಪಿಸಿರುವ 16 ಅಡಿ ಎತ್ತರದ ಈ ರುದ್ರಾಕ್ಷೇಶ್ವರ ಮೂರ್ತಿಯ ಹಿಂದೆ ಅಪರೂಪದ ರುದ್ರಾಕ್ಷಿ ಮರ ಇರುವುದು ಮತ್ತಷ್ಟು ದೈವಿಕ ಕಳೆಯನ್ನು ಈ ತಾಣಕ್ಕೆ ನೀಡಿದೆ. ದೇವಾಲಯಕ್ಕೆ ಬರುವ ಭಕ್ತಾದಿಗಳು ಶಿವನ ಮೂರ್ತಿಗೆ ನಮಸ್ಕರಿಸುತ್ತಾರಲ್ಲದೆ ಮೂರ್ತಿಯ ಎದುರುಗಡೆ ಇರುವ ಶ್ರೀ ನಂದಿಯ ಮೂರ್ತಿಗೂ ನಮನ ಸಲ್ಲಿಸುವುದು ವಿಶೇಷವಾಗಿದೆ. ಶ್ರೀ ಸೋಮೇಶ್ವರ ದೇವಾಲಯದ ವಜ್ರ ಮಹೋತ್ಸವದ ಅಂಗವಾಗಿ 2010ರಲ್ಲಿ ಶಿವನ ಮೂರ್ತಿಯನ್ನು ಉಡುಪಿಯ ಶ್ರೀ ಪೇಜಾವರ ಮಠಾಧೀಶರಾಗಿದ್ದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳು ಪ್ರತಿಷ್ಠಾಪಿಸಿದರು ಎಂದು ಬ್ರಾಹ್ಮಣ ಸಮಾಜದ ಮಾಜಿ ಖಜಾಂಚಿ ದಿನೇಶ್ ಎಸ್ ಹಾಲೇರಿ ಮಾಹಿತಿ ನೀಡಿದರು. ಈ ಸೋಮೇಶ್ವರ ದೇವಾಲಯದ ಸಂಸ್ಥಾಪಕರಾದ ಕೆ ಚಂದ್ರಶೇಖರಿ ಹಾಗೂ ಗೌರವನ ಕುಟುಂಬಕ್ಕೆ ನಾನು ಕೊನೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಏನಾಗಿದೆ ಅಂದರೆ, ನಮ್ಮ ಕುಟುಂಬದವರು ಆದಮೇಲೆ ಒಬ್ಬರೊಬ್ಬರಾಗಿ ಊರು ಬಿಟ್ಟು ಬೇರೆ ನೆಲೆಸಿದ್ದಾರೆ. ನಾನು ಮಾತ್ರ ನೆಲೆಸಿದ್ದೀನಿ. ಇಷ್ಟು ಹೇಳ್ತೀನಿ. ಜೊತೆಗೆ ಈ ಸೋಮೇಶ್ವರ ದೇವಾಲಯ ಸ್ಥಾಪನೆ ಆದಮೇಲೆ 50ನೇ ವರ್ಷದ ಸ್ವರ್ಣ ಮಹೋತ್ಸವವನ್ನು 1999ರಲ್ಲಿ ನಾವು ವಿಜೃಂಭಣೆ ಆಚರಿಸಿದ್ದೇವೆ. ಹಾಗೆ 60ನೇ ವರ್ಷದ ವಜ್ರ ಮಹೋತ್ಸವವನ್ನು ಅದಕ್ಕೂ ಆಚರಿಸಿ ನಮ್ಮ ಸಮಿತಿಯವರು ಬೃಹದಾಕಾರದ ವಿಗ್ರಹವನ್ನು, ಶಿವನ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ಈ ಮೂಲಕ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ದೇವಾಲಯಕ್ಕೆ 60ನೇ ವರ್ಷದ ಸಂದರ್ಭ ದೇವಾಲಯದ ಮುಂಭಾಗದಲ್ಲಿ ಶಿವನ ಕಲಾಕೃತಿಯನ್ನು ಅಪೂರ್ವ ರೀತಿಯಲ್ಲಿ ನಿರ್ಮಿಸಲಾಯಿತು. ಪೇಜಾವರ ಶ್ರೀಗಳೇ ಇದಕ್ಕೆ ಶ್ರೀ ರುದ್ರಾಕ್ಷೇಶ್ವರ ಎಂದು ನಾಮಕರಣ ಮಾಡಿದರು ಎಂದು ಮಾಹಿತಿ ನೀಡಿದರು ಸೋಮವಾರಪೇಟೆಯ ಬ್ರಾಹ್ಮಣ ಸಮಾಜದ ಮಾಜಿ ಅಧ್ಯಕ್ಷ ಜಿ ಸೋಮೇಶ್. ಈ ದೇವಾಲಯದ ಮುಂಭಾಗದಲ್ಲಿ ಬೆಂಗಳೂರಿನಲ್ಲಿ HLನಲ್ಲಿ ನೋಡಿದಂಥ ಒಂದು ಈಶ್ವರನ ಕಲಾಕೃತಿಯನ್ನು ನಮ್ಮ ಸೋಮವಾರಪೇಟೆಯಲ್ಲೂ ಮಾಡಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದು. ಎಲ್ಲ ಭಕ್ತಾದಿಗಳು, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಮ್ಮ ಬ್ರಾಹ್ಮಣ ಸಮಾಜದ ಎಲ್ಲ ಸದಸ್ಯರು, ನನ್ನ ಸಮಿತಿಯ ಎಲ್ಲ ಸದಸ್ಯರು ಕೈಗೂಡಿಸಿದ್ರು. ನಾವು ಏನು ಅಂದ್ಕೊಂಡೋ ಅದಕ್ಕಿಂತ ಅಚ್ಚುಕಟ್ಟಾಗಿ ಈಶ್ವರನ ಉದ್ಘಾಟನೆಯೂ ಆಯಿತು. ಈ ಒಂದು ಉದ್ಘಾಟನೆಗೆ ಪೇಜಾವರ ಶ್ರೀಗಳಾದಂಥ ಉಡುಪಿಯ ಪೇಜಾವರ ಶ್ರೀಗಳು ಬಂದಿದ್ದರು. ಅವರು ಸಹ ಈ ವಿಗ್ರಹವನ್ನು ನೋಡಿ, ನಾನು ರಾಜ್ಯಾದ್ಯಂತ ಎಲ್ಲ ವಿಗ್ರಹವನ್ನು ನೋಡಿದ್ದೀನಿ, ಈ ಥರ ನಗುಮುಖದ ವಿಗ್ರಹ ನೋಡಿ ಭಾಳ ಖುಷಿಯಾಯಿತು ಅಂತೇಳಿ ಅವರೇ ಇದಕ್ಕೆ ರುದ್ರಾಕ್ಷೇಶ್ವರ ಅಂತ ನಾಮಕರಣವನ್ನು ಮಾಡಿದ್ರು. ಬಹುಶಃ ನೀವು ಸಂಜೆ ಹೊತ್ತು ಹುಣ್ಣಿಮೆ ದಿನ ಈ ಈಶ್ವರನ ಮುಂದೆ ಬಂದು ನೀವು ಕೂತ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ದ್ವಿಗುಣಗಳಿದ್ದರೆ, ಏನೇ ತೊಂದರೆಗಳಿದ್ದರೆ ಅದರ ಮುಂದೆ ಬಂದು ನೀವು ಕೂತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂದು ಉಲ್ಲಾಸ, ಒಂದು ನೆಮ್ಮದಿ ಸಿಗುತ್ತೆ. ಭಾಳ ಸಂತೃಪ್ತಿಯಲ್ಲಿ ಕೂತ್ಕೊಳ್ಬೋದು. ನಮ್ಮ ಎಲ್ಲ ಮನಸ್ಸಿನ ಸಮಸ್ಯೆಗಳನ್ನ ಕಳ್ಕೊಳ್ಬೋದು. ಸೋಮೇಶ್ವರ ದೇಗುಲಕ್ಕೆ ಶಿವನ ಮೂರ್ತಿಯು ಮತ್ತಷ್ಟು ಆಕರ್ಷಣೆ ನೀಡಿದ್ದು, ರುದ್ರಾಕ್ಷಿ ಮರದಡಿಯಲ್ಲಿ ತಾಳ್ಮೆಯ ಪ್ರತಿರೂಪವಾಗಿ ಈಶ್ವರನು ಕಂಗೊಳಿಸಿದ್ದಾನೆ ಎಂದು ಹೇಳಿದವರು ಸೋಮವಾರಪೇಟೆ ಬ್ರಾಹ್ಮಣ ಸಮಾಜದ ಮಾಜಿ ಕಾರ್ಯದರ್ಶಿ ಶ್ರೀಕಾಂತ್ ಎಂ. ಈ ದೇವಾಲಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಶಕ್ತಿಶಾಲಿಯಾದ ಒಂದು ಆವರಣ. ಇಲ್ಲಿ
ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಇರ್ಬೋದು ಅಥವಾ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಇರ್ಬೋದು, ಈ ದೇವಾಲಯದ ಆವರಣದೊಳಗೆ ಬಂದರೆ ಸಾಕು ಅವರಿಗೆ ಮನಸ್ಸಲ್ಲಿ ಮೊದಲನೇದಾಗಿ ಅವರಿಗೆ ಮನಃಶಾಂತಿ ಒಂದು ವಾತಾವರಣ ಅವರಿಗೆ ತಲೆಯಲ್ಲಿ ಮೂಡಿ ಬರ್ತದೆ. ಇನ್ನು ತಮ್ಮ ಯಾವುದೇ ಬೇಡಿಕೆಗಳಿರ್ಬೋದು ಅಥವಾ ತಮ್ಮ ಯಾವುದೇ ಗುರಿ ಇರ್ಬೋದು ಅಥವಾ ಮಕ್ಕಳಿಗೆ ವಿದ್ಯಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಗುರಿ ತಲುಪಬೇಕು ಅಂತ ಇರ್ಬೋದು ಅಥವಾ ತಂದೆ ತಾಯಂದರಿಗೆ ತಮ್ಮ ಮಕ್ಕಳ ಮದುವೆ ಆಗಬೇಕು, ಆ ರೀತಿ ಯಾವುದಾರ ಹರಕೆಗಳಿರ್ಬೋದು, ಇಲ್ಲಿ ಬಂದು ಅವರು ಒಮ್ಮೆ ಈ ಕ್ಷೇತ್ರದಲ್ಲಿ ಈ ದೇವಾಲಯದೊಳಗೆ ಬಂದು ಒಮ್ಮೆ ಪ್ರಾರ್ಥಿಸಿ ಹೋದರೆ ಬಹುಶಃ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋದವರು ನಮಗೆ ನಮ್ಮ ಕಾರ್ಯ ಕೈಗೂಡಿಲ್ಲ ಅಂತ ಹೇಳೋರು ಯಾರೂ ಇಲ್ಲ. ಇಲ್ಲಿ ಗಣಪತಿ ಸನ್ನಿಧಿಯಲ್ಲಿ ಬಂದುಬಿಟ್ಟು ಎಷ್ಟೋ ಮಕ್ಕಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಪರೀಕ್ಷೆಗಳನ್ನು ಎದುರಿಸ್ಬೇಕಾದ್ರೆ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ನವರಾತ್ರಿ ಉತ್ಸವ ಟೈಮಲ್ಲಿ ಎಷ್ಟೋ ಸುಮಂಗಲಿಯರು ಬಂದು ತಮ್ಮ ಬಾಗಿನವನ್ನು ಅರ್ಪಿಸಿ, ತಮ್ಮ ಸೇವೆಗಳನ್ನು ಅರ್ಪಿಸಿ, ತಮ್ಮ ಮಕ್ಕಳ ಯೋಗಕ್ಷೇಮಕ್ಕೋಸ್ಕರ ಪ್ರಾರ್ಥನೆ ಸಲ್ಲಿಸ್ತಾರೆ. ಅವರ ಇಷ್ಟಾರ್ಥಗಳು ಕೂಡ ಈಡೇರುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಈ ಶೃಂಗೇರಿಯಿಂದ ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಈ ಸೋಮೇಶ್ವರನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಿದವರಿಗೆ ತಮ್ಮ ಎಲ್ಲ ಇಷ್ಟಾರ್ಥಗಳು ಕೈಗೂಡುತ್ತದೆ. ಶ್ರೀ ಸೋಮೇಶ್ವರ ದೇವಾಲಯದ ಪರಿವಾರ ದೇವರಾದ ಶಕ್ತಿ ಪಾರ್ವತಿ ಬೇಡಿದ ವರವನ್ನು ಈಡೇರಿಸುತ್ತಾಳೆ. ಸಂತಾನ ಭಾಗ್ಯವನ್ನು ಕರುಣಿಸುವ ಶಕ್ತಿಶಾಲಿ ದೇವಿ ಇವಳಾಗಿದ್ದು, ಹೀಗಾಗಿಯೇ ಕರ್ನಾಟಕದ ವಿವಿಧೆಡೆಗಳಿಂದಲೂ ಅನೇಕ ಭಕ್ತರು ಇಲ್ಲಿಗೆ ಬರುತ್ತಾರೆ. ನಾನು ಇಲ್ಲಿಗೆ 27 ವರ್ಷ ಆಯಿತು ನನ್ನ ಮದುವೆಯಾಗಿ ಸೋಮವಾರಪೇಟೆಗೆ ಬಂದು. ಆ ದಿನದಿಂದ ಈ ದಿನದವರೆಗೆ ಶ್ರೀ ಸೋಮೇಶ್ವರ ದೇವರ ಕೃಪೆ ಮತ್ತು ಶ್ರೀ ಶಕ್ತಿ ಪಾರ್ವತಿಯ ಕೃಪೆಯಿಂದ ನಮ್ಮ ಸಂಸಾರವು ಸುಖವಾಗಿ ಸಮೃದ್ಧಿಯಾಗಿ ಆಗಿದೆ. ಮತ್ತು ನಮ್ಮ ಮಾವನವರು ಈ ದೇವಸ್ಥಾನಕ್ಕೆ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮ ಬ್ರಾಹ್ಮಣ ಸಮಾಜದ ಕಮಿಟಿಯಿಂದ ಈ 75 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಇದೇ ರೀತಿ ಮುಂದುವರಿದು ಎಲ್ಲ ಕಾರ್ಯಕ್ರಮಗಳು ಖುಷಿಯಿಂದ ಆಗಬೇಕು ಅನ್ನೋದು ನಮ್ಮ ಆಸೆ. ಈ ದೇವಾಲಯ ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ. ಶಕ್ತಿ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಇರುವಂತಹ ಶ್ರೀ ಶಕ್ತಿ ಪಾರ್ವತಿ ಹಾಗೂ ಸೋಮೇಶ್ವರ ತುಂಬ ಸತ್ಯವಾದಂಥ ದೇವರು. ನನಗೆ ಹೆಣ್ಮಕ್ಳು ಬೇಕು ಅಂತ ಅಂದ್ಕೊಂಡು ತುಂಬ ಕಡೆ ಹರಕೆ ಹೊತ್ತು ಎಲ್ಲಿಂದನೂ ಹೆಣ್ಮಕ್ಳು ಆಗಿರಲಿಲ್ಲ. ಹಾಗಾಗಿ ಈ ಶಕ್ತಿ ಪಾರ್ವತಿಯಲ್ಲಿ ನವರಾತ್ರಿನಲ್ಲಿ 9 ದಿನ ನಡೆಯುವಂಥ ನವರಾತ್ರಿ ಕಾರ್ಯಕ್ರಮದಲ್ಲಿ ನನಗೆ ಹೆಣ್ಮಗು ಆದರೆ ಒಂದಿನ ನಾನು ಹೂವಿನ ಅಲಂಕಾರ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಹೆಣ್ಮಗು ಆದಮೇಲೆ ಒಂದಿನ ನಾನು ಹೂವಿನ ಅಲಂಕಾರ ಮಾಡಿಸಿದೆ. ತುಂಬ ಸತ್ಯವಾದಂತಹ ದೇವರು. ನಮ್ಮ ಸೋಮವಾರಪೇಟೆಯಲ್ಲಿ ಪ್ರತಿ ವರ್ಷ ನಾವು ಇಲ್ಲಿ ನವರಾತ್ರಿನಲ್ಲಿ 9 ದಿನ 9 ಥರ ಅಲಂಕಾರ ಮಾಡಿ ಇಡೀ ಸೋಮವಾರಪೇಟೆನಲ್ಲೇ ಇದು ತುಂಬ ಫೇಮಸ್ ಆಗಿರುವಂತಹ ದೇವಸ್ಥಾನ ಇದು. ತನ್ನ ಪುಟ್ಟ ಮಗು ಬಾವಿಯಲ್ಲಿ ಬಿದ್ದಾಗ ಸೋಮೇಶ್ವರ ದೇವರ ಕೃಪೆಯಿಂದ ಆ ಮಗು ಪ್ರಾಣ ಉಳಿಸಿಕೊಂಡು ಪುನರ್ಜನ್ಮ ಪಡೆದುಕೊಂಡಿದ್ದಾನೆ ಎಂದು ಭಕ್ತೆಯೋರ್ವರು ಭಾವುಕರಾಗಿ ಹೇಳುತ್ತಾರೆ. ಈ ಸಂದರ್ಭದಲ್ಲಿ ನಾನು ಹೇಳ್ಕೋಬೇಕು ಅಂತಂದ್ರೆ ನನ್ನ ಬೇರೆಯವರದೆಲ್ಲ ಹೇಗೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಒಂದು ಬಾವಿ ಇದೆ. ಆ ಬಾವಿ 120 ಅಡಿಯಲ್ಲಿ ನನ್ನ ಮಗ ಕಾಲು ಜಾರಿ ಬಿದ್ದ. ಅದು ಶುಕ್ರವಾರ ಆಗಿತ್ತು. ನಮಗೆ ಗೊತ್ತಾಗ್ದೇನೆ ಆ ಅಚಾನಕ್ ಕಾರ್ಯಕ್ರಮ ನಿಜ ಹೇಳಬೇಕು ಅಂತಂದ್ರೆ ಒಂದು ಚೂರು ರಕ್ತವನ್ನು ಒಂದು ಚೂರು ಮೂಳೆ ಮುರಿದೆ ನಾವು ಬದುಕಿಸ್ಕೊಂಡಿದ್ದೀವಿ. ನಮಗೆ ಈ ದೇವಸ್ಥಾನ ಪುನರ್ಜನ್ಮ ಕೊಟ್ಟಿರುವಂತಹ ಮಗ. ಅಂದಿನಿಂದ ಇಂದು ತನಕ ನಾನು ಮತ್ತೆ ನಮ್ಮ ಮನೆಯವರು ಶಕ್ತಿ ಪಾರ್ವತಿಗೆ ನವರಾತ್ರಿಯಲ್ಲಿ 9 ದಿನಗಳ ಕಾಲ ಉಪವಾಸ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ಬಂದಿದ್ದೀವಿ. ಅನೇಕ ಜನರ ಪರಿಶ್ರಮದಿಂದಾಗಿ ಶ್ರೀ ಸೋಮೇಶ್ವರ ದೇವಾಲಯವು ಅಮೃತ ಮಹೋತ್ಸವ ಸಂಭ್ರಮ ಕಾಣುವಂತಾಗಿದೆ ಎಂದು ನುಡಿದವರು ದೇವಾಲಯ ಮಂಡಳಿ ಮಾಜಿ ನಿರ್ದೇಶಕ ಸೋಮಶೇಖರ್. 75 ವರ್ಷ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ, ಒಂದು ದೇವಸ್ಥಾನ ಆಗಲಿ, ಅದೊಂದು ದೊಡ್ಡ ಪೀರಿಯಡ್. ಅದು 75 ವರ್ಷ. ಈ 75 ವರ್ಷ ಹೇಗೆ ನಡೆದು ಬಂತು ಅನ್ನೋದು ಅದೊಂದು ಎಲ್ಲ ಕಡೆ ಒಂದು ರೆಕಾರ್ಡ್ ಆಗುತ್ತೆ, ದಾಖಲಾಗುತ್ತೆ. ಯಾಕೆಂದರೆ ಈ 75 ವರ್ಷದಲ್ಲಿ ಅನೇಕ ಜನರ ಪರಿಶ್ರಮ ಇದೆ. ಅವ್ರನ್ನೆಲ್ಲರೂ ನಾವು ಈ ಸಮಯದಲ್ಲಿ ನೆನೆಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ.
ಇದೇನಾಗಿದೆ ಅಂದರೆ ಈಗಿನ ಬದಲಾವಣೆಗೆ ತಕ್ಕಂತೆ ನಮ್ಮ ದೇವಸ್ಥಾನಗಳು ಸುಮಾರು ಮಾರ್ಪಾಡುಗಳನ್ನ ಮಾಡಿಕೊಂಡು ಜನವರಗಳನ್ನ ತನ್ನತ್ತ ಸೆಳೀತಾ ಇದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಈ ದೇವಸ್ಥಾನಕ್ಕೆ ಒಂದು ಸಾರಿ ನಾವು ವಿಸಿಟ್ ಕೊಟ್ಟರೆ ಪುನಃ ಬರಬೇಕು ಅನ್ನೋದೇ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ತದೆ. ಆ ಒಂದು ಅಟ್ರಾಕ್ಷನನ್ನು ಉಳಿಸ್ಕೊಂಡಿದೆ ಈ ದೇವಸ್ಥಾನ. ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಪ್ರತಿನಿತ್ಯ ಭಜನೆ ಕೂಡ ನಡೆಯುತ್ತಿದೆ. ನೂರಾರು ಮಹಿಳೆಯರು ದೇವರ ಸನ್ನಿಧಿಯಲ್ಲಿ ಶ್ರೀ ಸೋಮೇಶ್ವರ, ಶಕ್ತಿ ಪಾರ್ವತಿ, ವಿನಾಯಕನನ್ನು ಸ್ಮರಿಸುವ ಹಾಡುಗಳನ್ನು ಹಾಡುತ್ತಾರೆ. ದೇವಿ ಬಳಗ ಮತ್ತು ಮಾತಾ ಬಳಗದ ಸದಸ್ಯರು 2013ರಿಂದ ದೇವಾಲಯದಲ್ಲಿ ಧಾರ್ಮಿಕ ಗೀತೆಗಳನ್ನು ಸಾಂಪ್ರದಾಯಿಕವಾಗಿ ಪ್ರಾರಂಭಿಸಿದರು. अकिञ्चनातिमार्जनं चिरन्तनोक्तिभाजनं शरणु 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 सिद्धिविनायका आलसा परमानवो सಣ್ಣ ಶಾವಿಗೆ ಭಾಷ ನೈವೇದ್ಯ ಪಾಯಸ ಪರಮಾನವೋ ಇಷ್ಟ ಪ್ರಸನ್ನ ವೆಂಕಟ ವಿಠಲನಾರಾಯಣಿಯೇ ಇಷ್ಟ ಪ್ರಸನ್ನ ವೆಂಕಟ ೇಶ್ವರನಿಗೆ ಸೋಮವಾರದ ಅಭಿಷೇಕ ಸೇವೆ ಮಾಡುವ ಬನ್ನಿ ದೇವಕಾಶಿ ಸೋಮೇಶ್ವರನಿಗೆ ಸೋಮವಾರದ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂತಂದರೆ, ಇಲ್ಲಿರುವ ಅರ್ಚಕರು ಮತ್ತು ಅರ್ಚಕರ ಕುಟುಂಬದವರು ಬರೀ ಪೂಜೆಯನ್ನಷ್ಟೇ ಅಲ್ಲದೆ ಆ ಕುಟುಂಬದವರೆಲ್ಲರೂ ಭಾಗವಹಿಸಿ ಇಲ್ಲಿ ಸಾಮೂಹಿಕವಾಗಿ ಮಂತ್ರಪಠಣ ಮತ್ತು ಭಜನೆಯಿಂದ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಜಾತಿ ಧರ್ಮ ಮತ ಅನ್ನೋದೇ ಎಲ್ಲರಿಗೂ ಈ ಭಜನೆಗಳನ್ನು ಹೇಳ್ಕೊಟ್ಟಿರುವಂಥದ್ದನ್ನು ಮಾಡಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಶ್ರೀ ಸೋಮೇಶ್ವರ ದೇವರ ಅನುಗ್ರಹ ದೊರಕಲಿದ್ದು, ದೇವಾಲಯ ಎಂಬುದು ತನಗೆ ತವರು ಮನೆಯಂತಾಗಿದೆ ಎಂದು ಹೆಮ್ಮೆಯಿಂದ ಹೇಳಿದವರು ಇಲ್ಲಿನ ಭಕ್ತೆ ನಂದನ ಮಧುಸೂದನ್. ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ಈ ಊರಿಗೆ ನಮಗೆ ತುಂಬ ಒಳ್ಳೆಯದಾಗಿದೆ. ತುಂಬ ಎದುರ ಸ್ಥಿತಿಯಲ್ಲಿದ್ದ ನಾವು ಒಳ್ಳೆಯ ರೀತಿಯಲ್ಲಿ ಗೃಹ ನಿರ್ಮಾಣ ಆಗಿರ್ಬೋದು, ಒಳ್ಳೆಯ ಕಾರ್ಯಗಳು, ನನ್ನ ಮಗನ ವಿದ್ಯಾಭ್ಯಾಸ ಮುಂತಾದ ಎಲ್ಲ ರೀತಿಯಲ್ಲೂ ನನಗೆ ದೇವರು ಸೋಮೇಶ್ವರ ದೇವರು, ಶಕ್ತಿ ಪಾರ್ವತಿ ಹಾಗೂ ಮಹಾಗಣಪತಿ ನಮಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಇಲ್ಲಿ ಅನೇಕ ಸೇವೆಗಳು, ಸತ್ಯನಾರಾಯಣ ಪೂಜೆ, ಸಂಕಷ್ಟಿ ಚೌತಿ, ಈ ಭಟ್ರು ತಿಳಿಸಿದಾಗೆ ಎಲ್ಲ ರೀತಿಯ ಸೇವೆಗಳು ಇಲ್ಲಿ ನಡೆಯುತ್ತದೆ. ಎಲ್ಲ ಭಕ್ತರು ಅವರವರ ಇಷ್ಟಾರ್ಥ ಕೋರಿಕೆಯನ್ನು ಬೇಡ್ಕೊಂಡು ಅವರವರ ಕೋರಿಕೆಗಳನ್ನ ಈಡೇರಿಸ್ಕೊಂಡಿದ್ದಾರೆ. ಹಾಗೆ ನನ್ನ ಇಷ್ಟಾರ್ಥ ಕೋರಿಕೆ ಈಡೇರಿದೆ. ನನ್ನ ಪ್ರತಿನಿತ್ಯದ ವರಮಾನದಲ್ಲಿ ಶ್ರೀ ಸೋಮೇಶ್ವರನಿಗೆ ಎಂದು ಒಂದಿಷ್ಟು ಹಣ ಕೂಡಿಡುತ್ತಿದ್ದೇನೆ. ಶ್ರೀ ಸೋಮೇಶ್ವರನಿಂದಾಗಿಯೇ ತಾನು ಪ್ರಗತಿ ಹೊಂದಿದ್ದೇನೆ ಎಂದು ಸೋಮವಾರಪೇಟೆಯ ಉದ್ಯಮಿ PL ಮಂಜುನಾಥ್ ಸ್ಮರಿಸಿಕೊಂಡರು. ನಾನು ಪ್ರತಿದಿನ ನನ್ನ ಸಂಪಾದನೆಯಲ್ಲಿ ದೇವರಿಗೆ ಅಂತಲೇ ನಾನು 200 ರೂಪಾಯಿ ದಿನ ಪಿಗ್ಬಿ ಹಾಕ್ತಾಯಿದ್ದೀನಿ, ಅಕೌಂಟ್ ಹಾಕ್ತಾಯಿದ್ದೀನಿ. ಆದರೆ ನಾನು ದೇವರಿಗೆ ಹಾಕೋದಿಲ್ಲ, ದೇವರು ನನಗೆ ಪರಮಾತ್ಮ ನನಗೆ ಕೊಟ್ಟಿದ್ದಾನೆ, ಅದನ್ನು ನಾನು ಇಲ್ಲಿಗೆ ಅರ್ಪಿಸ್ತಾ ಇದ್ದೀನಿ ಅಷ್ಟೇ. ಆದರೆ ನಾನು ಒಂದೊಂದು ಸ್ಟೆಪ್ಪು ತುಂಬ ಬಡತನದಿಂದ ಮುಂದೆ ಬಂದು ಕಷ್ಟಪಟ್ಟು ಬಂದು ಈ ಸ್ಥಿತಿಯಲ್ಲಿದ್ದೀನಿ ಇವತ್ತು. ಆದರೆ ಈ ದೇವಸ್ಥಾನಕ್ಕೆ ಬಂದ ದಿನದಿಂದ ಉತ್ತಮವಾಗಿ ಒಳ್ಳೆಯದೇ ಆಗಿದೆ ಹೊರತು ಯಾವ ತೊಂದರೆಗಳು ನನಗಾಗಿಲ್ಲ. ಶ್ರೀ ಸೋಮೇಶ್ವರ ದೇವಾಲಯದ ಅಮೃತ ಮಹೋತ್ಸವದ ಸಂದರ್ಭ ಅನೇಕ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ದೇವಾಲಯದ ಕಾರ್ಯದರ್ಶಿ SD ವಿಜೇತ್ ಹೇಳಿದರು. ಸೋಮವಾರಪೇಟೆಯ ಸೋಮೇಶ್ವರ ದೇವಾಲಯ ಈ ಮಾಸದಲ್ಲಿ 75ನೇ ವರ್ಷ ತುಂಬುತ್ತಾ ಇದೆ. ಈ ಒಂದು ಸಡಗರದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಸೋಮವಾರಪೇಟೆ ಹೆಸರಾಗಿದೆ, ಹಾಗೆ ಸೋಮೇಶ್ವರ ಕೂಡ ಅದೇ ರೀತಿ ಹೆಸರಿದೆ. ಈ ನಂಬಿ ಬಂದ ಭಕ್ತರಿಗೆ ಸೋಮೇಶ್ವರ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳು ಸರ್ವ ರೀತಿಯಲ್ಲೂ ದೇವರ ಕೃಪೆಗೆ ಪಾತ್ರರಾಗಿ ಅವರ ಇಷ್ಟಾರ್ಥಿಗಳನ್ನ ದೇವರು ಸದಾ ಫಲಿಸ್ತಾ ಇದ್ದಾನೆ. ಶ್ರೀ ಸೋಮೇಶ್ವರ ದೇವಾಲಯವು ಯುವ ಪೀಳಿಗೆಗೆ ಧಾರ್ಮಿಕ ವಿಚಾರ, ದೈವ ಭಕ್ತಿಯನ್ನು ನಿರೂಪಿಸುವ ಪ್ರಮುಖ ಕೇಂದ್ರವಾಗಿದೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಪ್ರೇಮಾ ದಿನೇಶ್. ನಮ್ಮ ಹಿರಿಯರಿಂದ ಕಲಿತಂತಹ ಅಥವಾ ನಮಗೆ ಬಳುವಳಿಯಾಗಿ ಬಂದಂತಹ ಆಚರಣೆ, ಸಂಪ್ರದಾಯ, ವಿಧಿವಿಧಾನಗಳನ್ನು, ಧಾರ್ಮಿಕ ಆಚರಣೆಗಳನ್ನು
ನಾವು ಕೂಡ ಆಚರಿಸ್ತಾ ಮುಂದೆ ನಮ್ಮ ಪೀಳಿಗೆಯವರಿಗೆ ಅದನ್ನು ಉತ್ತರದಾಯಿಯಾಗಿ ಬಳುವಳಿಯಾಗಿ ಕೊಡಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂದರೆ ಇವತ್ತು ನಾವು ಏನನ್ನು ಮಾಡ್ತೀವೋ ಅದನ್ನು ನಮ್ಮ ಮುಂದಿನ ಪೀಳಿಗೆಯವರು ಅನುಸರಿಸ್ತಾರೆ. ಆದ್ದರಿಂದ ಅವರು ನೋಡಿ ಕಲಿಯೋದು ಹೆಚ್ಚಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮುಂದಿನ ಪೀಳಿಗೆಯವರು, ನಮ್ಮ ಮಕ್ಕಳು ಅಥವಾ ಎಲ್ಲ ಭಕ್ತಾದಿಗಳು ಒಟ್ಟಾರೆಯಾಗಿ ಇಲ್ಲಿ ಈ ದೇವಸ್ಥಾನಕ್ಕೆ ಎಲ್ಲ ಸಾರ್ವಜನಿಕ ಭಕ್ತಾದಿಗಳು ಬರ್ತಾ ಇರೋದು ನಮಗೆ ಹೆಮ್ಮೆಯ ವಿಷಯ. ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಎಲ್ಲ ಸಮುದಾಯದವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭಕ್ತರ ಸಹಕಾರದಿಂದಾಗಿ ಸೋಮೇಶ್ವರನ ಸನ್ನಿಧಿಯು ವಿವಿಧ ಪ್ರಗತಿ ಕಾರ್ಯಗಳೊಂದಿಗೆ ಮುಂದೆ ಸಾಗುತ್ತಿದೆ. ಮುಂದಿನ ದಿನಗಳಲ್ಲಿಯೂ ಭಕ್ತಾದಿಗಳ ಆರ್ಥಿಕ ಸಹಕಾರ ದೇವಾಲಯಕ್ಕೆ ಅಗತ್ಯ ಎಂದು ಮನವಿ ಮಾಡಿದರು ದೇವಾಲಯ ಸಮಿತಿ ಖಜಾಂಚಿ ವೈಪಿ ಹರೀಶ್. ಇಲ್ಲಿ ಸಾರ್ವಜನಿಕರು ಶಕ್ತಿ ಪಾರ್ವತಿ ಹರಕೆಯನ್ನು ಮಾಡಿದರೆ ಅವರಿಗೆ ತುಂಬ ಒಳ್ಳೆಯ ಫಲವನ್ನು ಅಪೇಕ್ಷಿಸುತ್ತಾರೆ. ಹಾಗೆ ಬಂದು ನವರಾತ್ರಿಯಲ್ಲಿ ಆ ಹರಕೆಯನ್ನು ತೀರಿಸಿ ಅನುಕೂಲವಾಗಿರ್ತದೆ. ಹಾಗೆ ಹಿಂದಿನಿಂದಲೂ ಈ ದೇವಸ್ಥಾನ ಅಭಿವೃದ್ಧಿ ಮಾಡಿರುತ್ತೇವೆ. ಮುಂದೆಯೂ ಅಭಿವೃದ್ಧಿ ಮಾಡಲು ಸಾರ್ವಜನಿಕರು ಸಹಕಾರ ನೀಡಬೇಕಾಗಿ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ವರ್ಷವಿಡೀ ಹಬ್ಬ ಹರಿದಿನಗಳಂದು ವಿಶೇಷ ಪೂಜೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಸಂಕಲ್ಪ ದಿನದಂದು ಪ್ರಾರ್ಥನೆ ನೆರವೇರುತ್ತದೆ. ನವರಾತ್ರಿಯ ಸಂದರ್ಭದಲ್ಲಿ ಶಕ್ತಿ ಪಾರ್ವತಿಯ ವಿಗ್ರಹವನ್ನು ಮಂಟಪದಲ್ಲಿರಿಸಿ ಮೆರವಣಿಗೆ ನಡೆಸುವುದರೊಂದಿಗೆ ಆನೆಕೆರೆಯಲ್ಲಿ ವಿಸರ್ಜಿಸಲಾಗುತ್ತದೆ. ನಂತರ ಬನ್ನಿ ಕಡೆಯುವುದರ ಮೂಲಕ ಉತ್ಸವ ಸಂಪನ್ನಗೊಳ್ಳುತ್ತದೆ. ಹಬ್ಬ ಹರಿದಿನಗಳಲ್ಲಿ ಬ್ರಾಹ್ಮಣ ಸಮಾಜದಿಂದ ಸಾಮೂಹಿಕವಾಗಿ ಉಪಕರ್ಮವನ್ನು ದೇವಾಲಯದಲ್ಲಿಯೇ ನಡೆಸಲಾಗುತ್ತದೆ. ಗಣೇಶೋತ್ಸವವನ್ನು ಕೂಡ ಇಲ್ಲಿ ವೈಭವಪೂರ್ವಕವಾಗಿ ಆಚರಿಸಲಾಗುತ್ತದೆ. ಶರನ್ನವರಾತ್ರಿ ಕೂಡ ಆಚರಿಸಲ್ಪಡುತ್ತಿದೆ. ಕಾರ್ತಿಕ ಮಾಸ ಶುಕ್ಲ ಪಕ್ಷದ ದಿನದಂದು ದೀಪಾರಾಧನೆ ಮಾಡುವ ಮೂಲಕ ದೇವರನ್ನು ನಮಿಸಲಾಗುತ್ತದೆ. ತುಳಸಿ ಪೂಜೆ, ಷಷ್ಠಿ ಉತ್ಸವ, ಧನುರ್ಮಾಸದ ಪೂಜೆ, ಶ್ರೀ ಸುಬ್ರಹ್ಮಣ್ಯ ನಾಗಾರಾಧನೆ, ಪಂಚಮಿ ದಿನದ ಪೂಜೆಗಳು, ಮಕರ ಸಂಕ್ರಾಂತಿ ಪೂಜೆ, ಶಿವರಾತ್ರಿ ಉತ್ಸವ, ಗುರುಪೂರ್ಣಿಮೆ, ಶಂಕರ ಜಯಂತಿ ಮೊದಲಾದ ಪ್ರಮುಖ ಆಚರಣೆಗಳನ್ನು ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಶ್ರೀ ಸೋಮೇಶ್ವರ ದೇವಾಲಯ ಸ್ಥಾಪನೆಗೆ ಮೂಲ ಕಾರಣವಾದ ಸೋಮವಾರಪೇಟೆಯ ಬ್ರಾಹ್ಮಣರ ಸಮಾಜಕ್ಕೆ 2019ರಲ್ಲಿ 100 ವರ್ಷಗಳು ತುಂಬಿದವು. ಈ ಸಂದರ್ಭ ಆಯೋಜಿತವಾದ ಶತಮಾನೋತ್ಸವ ಸಮಾರಂಭದಲ್ಲಿ ಸಮಾಜದ ಮಾಜಿ ಅಧ್ಯಕ್ಷರುಗಳಿಗೆ ಗೌರವ ಸನ್ಮಾನ ನೆರವೇರಿತು. ಕ್ರೀಡಾಕೂಟ, ಸಾಂಸ್ಕೃತಿಕ ವೈವಿಧ್ಯ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಲಾಯಿತು. ಶ್ರೀ ಸೋಮೇಶ್ವರ ದೇವಾಲಯವು ಭಕ್ತಾದಿಗಳ ಸಹಕಾರದಿಂದಲೇ ಅತ್ಯುತ್ತಮ ರೀತಿಯಲ್ಲಿ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸುತ್ತಾ ಬಂದಿದೆ. ದೇವಾಲಯಕ್ಕೆ ಹಿತ್ತಾಳೆ ಬಾಗಿಲು, ದೇವಾಲಯದ ಹೊರಗಿನ ಪ್ರಾಂಗಣದಲ್ಲಿ ಹೆಂಚಿನ ಮೇಲ್ಚಾವಣಿ, ಕುಡಿಯುವ ನೀರಿನ ಘಟಕ, ಉತ್ಸವಕ್ಕೆ ರಥವನ್ನು ವ್ಯವಸ್ಥೆಗೊಳಿಸುವ ಯೋಜನೆಗಳು ಭವಿಷ್ಯದಲ್ಲಿ ಆಡಳಿತ ಮಂಡಳಿಯ ಮುಂದಿದೆ ಎಂದು ಶ್ರೀ ಸೋಮೇಶ್ವರ ದೇವಾಲಯದ ಅಮೃತ ಮಹೋತ್ಸವ ವರ್ಷದಲ್ಲಿನ ಅಧ್ಯಕ್ಷ SR ಶ್ರೀನಿವಾಸ್ ಹೇಳಿದರು. ಈ ಅಮೃತ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭಕ್ಕೆ ನಾವು ನಮ್ಮ ಬ್ರಾಹ್ಮಣ ಸಮಾಜದ ತೀರ್ಮಾನ ಮಾಡ್ಕೊಂಡ ಎಲ್ಲ ಒಗ್ಗಟ್ಟಿನಿಂದ ನಡೆಸ್ಕೋಬೇಕು ಅಂತ ಮಾಡಿದ್ವಿ. ಇದರ ಜೊತೆಗೆ ನಮಗೆ ಭಕ್ತಾದಿಗಳ ಸಹಕಾರ ಸಮೇತ ನಮಗೆ ಸಿಕ್ಕಿದೆ. ಇಲ್ಲಿ ಶಕ್ತಿ ಹೇಗೆ ಅಂದರೆ ನಾವಿಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ನಿಜವಾಗ್ಲೂ ಹೇಳಿದ್ರೆ ಕಮಿಟಿಯವರು 0 ಬ್ಯಾಲೆನ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಾವು ಒಂದು ಪ್ರಾರಂಭ ಮಾಡೋಕ್ಕೆ ಹೋಗುವಾಗ ಹಣವನ್ನು ಆ ಬಿಲ್ ಬುಕ್ನ, ರಶೀದಿ ಬುಕ್ನ ಅಮ್ಮನವರ ಅಥವಾ ಪಾದದಲ್ಲಿ ಇಟ್ಕೊಂಡು ತೊಗೊಳ್ತೀವಿ. ಆ ಹಣ ಹೇಗೆ ಕೂಡ್ಬರ್ತದೆ ಅಂದರೆ ನಾವು ಹೇಳೋಂಗೇ ಇಲ್ಲ. ಪ್ರತಿಯೊಂದು ಭಕ್ತಾದಿಗಳು ಅವರ ಇಚ್ಛೆಯ ಮೇರೆಗೆ ಸಹ ಹಣವನ್ನು ಇಲ್ಲಿ ತೊಡಗಿಸಿ ನಮ್ಮ ಎಲ್ಲ ಪೂಜಾ ಕಾರ್ಯಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಆ ದೇವಿಯ ಮಹಿಮೆ ಅದೇ ರೀತಿ ನಮ್ಮ ಸೋಮೇಶ್ವರ ಮಹಿಮೆ, ಆ ಸನ್ನಿಧಿಯ ಮಹಿಮೆ ಆಗಿದೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅಂದರೆ ಇಲ್ಲಿ ನವರಾತ್ರಿ ಬಗ್ಗೆ ನಿಮಗೆಲ್ಲರೂ ಹೇಳ್ಬೋದು. ಆ ನವರಾತ್ರಿಯಲ್ಲಿ ನಡೆಯುವ ಪೂಜೆಯಲ್ಲಿ ನಮ್ಮ ಏನು ಕೆಲಸ ಕಾರ್ಯಗಳಿಗಿಂತ ಅಮ್ಮನವರ ಅಲ್ಲಿ ಕೃಪೆ ಇದೆ ಅಂತ ಹೇಳ್ಬೋದು. ನಾವು ಅಲ್ಲಿ ಕೂತಾಗ ಒಂದು ಅಲಂಕಾರ ಮಾಡಬೇಕಂದ್ರೆ ಅಲ್ಲಿ ಅಮ್ಮನವರ ದೇಹ ಇರಬೇಕು. ಅಂದರೆ ಅಷ್ಟು ನಮಗೆ ಅಲಂಕಾರ ಮಾಡ್ಬೇಕಾದ್ರೆ ಕೂತ್ಕೊಂಡಾಗ ಏನು ಮಾಡಬೇಕಂತ ಗೊತ್ತಾಗಲ್ಲ. ಆ ಶಕ್ತಿ ಹೇಗೆ ಹೋಗುತ್ತೆ ಅಂದರೆ ಸಂಜೆ ಒಳಗೆ ಆ ವಿಗ್ರಹದಲ್ಲಿ ಒಂದು ಕಳೆ, ಆ ಮುಗುಳ್ನವಿಗೆ ಇರುತ್ತೆ. ಅಂದರೆ ಭಕ್ತಾದಿಗಳು 6:15 ಇಲ್ಲಿಗೆ ಬರ್ತಾರೆ. 6:15 ಒಳಗೆ ಆ ಅಮ್ಮನವರ ಅಷ್ಟು ಉತ್ಸವ ಮೂರ್ತಿ ಕಣ್ತುಂಬಿಕೊಳ್ಳುತ್ತೆ. ಅದಕ್ಕೆ ಭಕ್ತಾದಿಗಳೇ ಕಾರಣ. ಯಾಕಂದರೆ ಅದು ನೋಡೋಕ್ಕೆ ಅಷ್ಟು ಜನ ಭಕ್ತಾದಿಗಳು ಬರ್ತಾರೆ.
ಮುಂದೆ ನಾವು ಅನೇಕ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ವಿ. ಅಂದರೆ ದೇವಸ್ಥಾನಕ್ಕೆ ಒಂದು ಹಿತ್ತಾಳೆಯ ಬಾಗಿಲುಗಳು ಮಾಡಬೇಕು ಅಂದ್ಕೊಂಡಿದ್ವಿ. ಅದೇ ರೀತಿ ಈ ನವರಾತ್ರಿ ಅಂದರೆ ನಮ್ಗೆ ಹಾಲು ಇಷ್ಟು ದೊಡ್ಡದು ಅಂತ ಹೀಗೆ ಕಾಣ್ತಾ ಇದೆ. ಆದರೆ ನವರಾತ್ರಿಯಲ್ಲಿ ನಮಗೆ ಕೂರ್ಸೋಕ್ಕೆ ಜಾಗ ಇರಲ್ಲ ಇಲ್ಲಿ. ಅಂದರೆ ಆ ಕೂರ್ಸೋಕ್ಕೆ ಜಾಗ ಅಂದರೆ ಮುಂದೆ ಒಂದು ಹಂಚಿನ ಮೇಲ್ಛಾವಣಿ ಮಾಡಬೇಕು ಅಂತ ಮುಂದೆ ಅಂದ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಒಂದು ಘಟಕವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದೇ ರೀತಿ ಇನ್ನು ಆ ಉತ್ಸವ ಮಾಡೋಕ್ಕೆ ಒಂದು ಸಣ್ಣ ರಥವನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡು, ಇದಕ್ಕೆಲ್ಲ ನಮ್ಮ ಆಡಳಿತ ಮಂಡಳಿಯ ಶಕ್ತಿಯೂ ಇದೆ. ಅದೇ ರೀತಿ ಭಕ್ತಾದಿಗಳು ಸಹ ನಮಗೆ ಸಹಕಾರ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಆ ಇಚ್ಛೆ ಇದ್ದರೆ ಅದೇ ರೀತಿ ಆ ಕಾರ್ಯಗಳು ಕೈಗೂಡಿ ಬರುತ್ತೆ. ನಮಗೆ ಇಲ್ಲಿ 5 ಶಕ್ತಿಗಳು, ನಾವು ಈ ಕಾರ್ಯ ಮಾಡಬೇಕಂದ್ರೆ 5 ಶಕ್ತಿ ಇದೆ. ಅದು ನಮ್ಮಿಂದ ನಾವು ಅಧ್ಯಕ್ಷರಾಗಬೇಕು. ಆದರೆ ಮೊದಲನೇ ಶಕ್ತಿ ಅದು ದೇವರ ಉತ್ಸವದಿಂದ ಆಗೋದು. ನಾವೇನು ಅಧ್ಯಕ್ಷರು ಅಂತ ನಾವು ಹೇಳ್ಕೊತೀವಿ, ಮೊದಲನೇ ಅಧ್ಯಕ್ಷರು ಸೋಮೇಶ್ವರನೇ. ನಾವಿಲ್ಲಿ ನಿಮಿತ್ತ ಮಾತ್ರ. ನಮಗೆ 5 ಶಕ್ತಿ ಅಂದರೆ ನಮ್ಮ ಬ್ರಾಹ್ಮಣ ಸಮಾಜದ ಎಲ್ಲ ಸರ್ವ ಸದಸ್ಯರು ನಮಗಿಲ್ಲಿ ಶಕ್ತಿಯನ್ನು ತುಂಬಿದ್ದಾರೆ. ಅದೇ ರೀತಿ ಎರಡನೆಯದು ನಮ್ಮ ಮಾತಾ ಬಳಗ ಮತ್ತು ದೇವಿ ಬಳಗ. ನಾವು ಯಾವುದೇ ಪೂಜೆ ಮಾಡ್ಬೇಕಾದ್ರೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಸೋಮೇಶ್ವರ ದೇವಾಲಯಕ್ಕೆ. ಪ್ರತಿಯೊಂದು ಕಾರ್ಯಕ್ಕೂ ಅವರು ಇಲ್ಲಿ ಬಂದು ನಿಂತ್ಕೊಂಡು ಯಾವುದೇ ಇಚ್ಛೆ ಇಲ್ಲದೆ ಆ ಕಾರ್ಯ ಎಲ್ಲ ಪೂರ್ತಿ ಮಾಡಿ, ಯಾವುದೇ ಸೇವೆ ಮಾಡಿ, ದೇವಸ್ಥಾನ ಸಹ ಶುಚಿತ್ವವನ್ನು ಮಾಡಿ ಸಹ ಅವ್ರು ಹೋಗ್ತಾರೆ. ಅವರು ಆ ಶ್ರದ್ಧಾ ಭಕ್ತಿಗೆ ನಾವು ಚಿರಋಣಿಯಾಗಿದ್ದೇವೆ. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯವರು ಸಹ ನಮಗೆ ಪ್ರತಿಯೊಂದು ಯಾವುದೇ ಕೆಲಸಗಳನ್ನ ನಾವು ಡಿಸೈಡ್ ಮಾಡ್ಕೊಂಡು ಕಮಿಟಿಯಲ್ಲಿ ಒಬ್ಬನಿಂದ ಸಾಧ್ಯ ಆಗಲ್ಲ. ಇದು ಪ್ರತಿಯೊಬ್ಬರ ಆಡಳಿತ ಮಂಡಳಿಯವರೆಲ್ಲ ಒಂದೇ ಮನಸ್ಸಿನಿಂದರೆ ಯಾವುದೇ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ ಅನ್ನೋಕ್ಕೆ ಇದು ಒಂದೇ ಕಾರಣ. ಅದೇ ರೀತಿ ಇನ್ನೊಂದು ಅಂದರೆ ನನ್ನ ಮನೆಯವರು, ನಾ ಈ ದೇವಸ್ಥಾನದಲ್ಲಿ ಕೆಲಸ ಮಾಡಬೇಕಂದ್ರೆ ನಮ್ಮ ಮನೆಯವರ ಕುಟುಂಬದ ಬೆಂಬಲ ಸಹ ಇರಬೇಕು. ಆ ಕುಟುಂಬಕ್ಕೂ ಸಹ ನಾನು ಚಿರಋಣಿಯಾಗಿದ್ದೇನೆ. ಅದೇ ರೀತಿ ಇದೆಲ್ಲದಕ್ಕೂ ಕಾರಣ ಭಕ್ತಾದಿಗಳಿದ್ದರೆ ದೇವಸ್ಥಾನ ಯಾವ ಮಟ್ಟಕ್ಕೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಯಾಕಂದರೆ ಅವರ ಇಚ್ಛೆ, ಅವರು ಇಲ್ಲಿ ಬಂದಾಗ ನಮಗೆ ಆ ಭಕ್ತಿಭಾವನೆ ತೋರಿಸ್ತಾರಲ್ಲ, ಆ ಭಕ್ತಿಭಾವನದಿಂದನೇ ನಮಗೆ ಗೊತ್ತಾಗುತ್ತೆ ಅವರು ಯಾವ ಪ್ರತಿಫಲ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ. ಆ ಇಚ್ಛೆಯನ್ನು ಕೊಡುವ ಶಕ್ತಿಯನ್ನು ನಮಗೆ ಕೊಡಲಿ. ನಾವು ಏನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದೆಲ್ಲ ಕಾರ್ಯಗಳು ಸಹ ಸುಸೂತ್ರವಾಗಿ ನಡೀಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಸೋಮವಾರಪೇಟೆಯ ಶ್ರೀ ಸೋಮೇಶ್ವರ ಸನ್ನಿಧಿ ಎಂದರೆ ಧಾರ್ಮಿಕ ಕೇಂದ್ರ. ಸೋಮೇಶ್ವರ ದೇವಾಲಯ ಎಂದರೆ ತಪೋತಾಣ. ಸೋಮೇಶ್ವರ ಆಲಯ ಎಂದರೆ ಮಾತು ಮರೆತ ಧ್ಯಾನವೇ ಎಲ್ಲ ಎಂಬಂತೆ ಇಹಲೋಕ ಮರೆಸುವ ಪುಣ್ಯತಾಣ. ಸೋಮೇಶ್ವರ ಸನ್ನಿಧಿ ಎಂದರೆ ಬೇಡಿದ ವರವನ್ನು ಕೊಡುವ ದೇವಾನುದೇವ ನೆಲೆಸಿರುವ ಪವಿತ್ರ ಸ್ಥಳ. ಸೋಮೇಶ್ವರ ದೇವಾಲಯ ಎಂದರೆ ಜಗದೊಡೆಯನೇ ಭಕ್ತರ ಇಷ್ಟಾರ್ಥ ಈಡೇರಿಸುವ ಅಪೂರ್ವ ಶಕ್ತಿಯ ಕೇಂದ್ರ. ಇಂಥ ಸೋಮೇಶ್ವರನ ಸನ್ನಿಧಿಗೆ ಬಂದು ಈಶ್ವರನ ದರ್ಶನ ಪಡೆದು ಜೀವನ ಪಾವನಗೊಳಿಸುವ ಭಕ್ತರೇ ಧನ್ಯರು. ನಮೋ ನಮೋ ಸೋಮೇಶ್ವರಾಯ. ನಮೋ ನಮೋ ಶಕ್ತಿ ಪಾರ್ವತಿ. ನಮೋ ನಮೋ ಪಾರ್ವತಿ ಸುತಾಯ. ನಮೋ ನಮಃ. शिवदूते स्वरूपेण हददैत्यमावदे घोररूपे महारावे भैरवी नमोस्तुते. शिवदूते स्वरूपेण हददैत्यमावदे घोररूपे महारावे भैरवी नमोस्तुते. विभूषण हेकार प्रिय ईश शिवा गौरसलालित अन्तकनाशन गौरी समेत गिरीश शिवा अंबरवास चिदंबर नायक तुम्बुरु नारद सेव्य शिवा आहार प्रिय अष्टदिगेश्वर योगी हृदि प्रिय वास शिवा